ಹಾಯ್, ವೆಲ್ಕಮ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. 3-4 ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಊರಿಗೆ ಹೋಗಿದ್ವಿ, ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ವೀಡಿಯೋನು ಶೂಟ್ ಮಾಡ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಪಿಟ್ಟು ಮಾಡೋದನ್ನ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ್ಲೂ ನಾರ್ಮಲಾಗಿ ಎಲ್ಲರೂ ಉಪ್ಪಿಟ್ಟು ಮಾಡೋ ಥರ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಏನು ಅವರೆಕಾಳಿತ್ತು ಸ್ವಲ್ಪ, ಅದ್ರ ಜೊತೆಗೆ ತಬಾಕ್ಸಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತಬಾಕ್ಸಿ ಸೊಪ್ಪು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದು ಪಾಲಕ್ ಸೊಪ್ಪಿತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಚ್ಚಾಕ್ಬಿಟ್ಟು ಮಾಡ್ತಾಯಿಲ್ಲ ಪಾಲಕ್ ಸೊಪ್ಪನ್ನ, ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ರುಬ್ಬಿ ಅದು ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಮಸಾಲೆ ಥರ ಮಾಡ್ಕೊಂಡ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಉಪ್ಪಿಟ್ಟಿಗೆಲ್ಲ ತರಕಾರಿಗಳನ್ನ ಹಚ್ಚಿಟ್ಕೊತಾ ಇದ್ದೀನಿ. ಹಚ್ಚಿಟ್ಕೊಂಡು ಈ ಕಡೆ ಪಾಲಕ್ ಸೊಪ್ಪು ಬೇಯೋದಕ್ಕೆ ಇಟ್ಕೊಂಡಿದ್ದೆ, ಅದು ಬೆಂದಿದೆ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡಿಗೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ರವೆ ಹುರಿದಿಟ್ಕೋಬೇಕಿತ್ತು, ಅದಕ್ಕೆ ರವೆನೂ ಹುರಿದಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅದು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ್ಲೂ ಒಂದೇ ಸರಿ ಹುರಿದಿಟ್ಕೊತೀನಿ ರವೆನ, ಯಾಕಂದರೆ ಪದೇ ಪದೇ ಅದು ಒಂದು ಸ್ವಲ್ಪ ಹುರಿಯೋದು ಮತ್ತು ಎತ್ತಿಡೋದು ಮತ್ತು ಹುರ್ಕೊಳೋದು ಹಂಗೆ ಅದೊಂಥರ ಇಷ್ಟ ಆಗೋದಿಲ್ಲ. ಅದಕ್ಕೆ ಒಂದೇ ಸರಿ ಈ ಕಡೆ ಹುರಿದಿಟ್ಕೊತಾ ಇದ್ದೀನಿ. ಎಣ್ಣೆ ಏನು ಹಾಕ್ದಲೇ ಇದೇ ಥರ ಡ್ರೈಯಾಗಿ ರವೆ ಹುರಿದಿಟ್ಕೊಂಡ್ರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಲ್ಲ ಅಂತಂದರೆ ನಾವು ಯಾವಾಗಲೂ ಉಪ್ಪಿಟ್ಟು ಮಾಡಬೇಕಾದ್ರೇ ಪದೇ ಪದೇ ಹುರ್ಕೊಳ್ತೀವಿ ಅಂತಂದರೆ ನೀವು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಹುರ್ಕೊಳ್ಬೋದು. ಈ ಎಣ್ಣೆ ಸೇರಿಸ್ಬಿಟ್ಟು ಆವಾಗಲೇ ಕಡಲೆಬೇಳೆ ಉದ್ದಿನ ಬೇಳೆನ ಎಣ್ಣೆಗೆ ಸೇರಿಸ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ರವೆ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಉಪ್ಪಿಟ್ಟಿಗೆ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ 1-2 ಎಳೆವಷ್ಟು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದಾದಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಹಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಈ ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಟೊಮೆಟೊ ತಗೊಳ್ತಾ ಇದ್ದೀನಿ. ಟೊಮೆಟೊ ಇಷ್ಟ ಇಲ್ಲ ಅಂದರೆ ಉಪ್ಪಿಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ಮುಗೀತು. ನಾನಿಲ್ಲಿ ಅವರೆಕಾಳು ಇತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು 4 ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಈ ಥರ ಕುದಿಸ್ಕೊಳ್ಬೇಕು. ಅದೆಲ್ಲ ಪೂರ್ತಿ ಡ್ರೈ ಆದಮೇಲೆ ನಾನಿಲ್ಲಿ 2 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ತರಕಾರಿ ಕಾಳೆಲ್ಲ ಬೇಯಬೇಕಲ್ಲ, ಅದೆಲ್ಲ ಬೆಂದಾದಮೇಲೆ ನೀರು ಸ್ವಲ್ಪ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡು ಈ ಕಡೆ ಇದೊಂದು ಕುದಿ ಬರಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಳೆಲ್ಲ ಬೇಯಬೇಕು, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಕಾಳು. ಈ ಕಡೆ ಚೆನ್ನಾಗಿ ಬೆಂದಿದೆ ನೋಡಿ. ಬೆಂದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಾಯಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಸೇರಿಸ್ಕೊಂಡು ಅದಾದಮೇಲೆ ರವೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ರವೆ ಸೇರಿಸ್ಕೊಂಡಾದ್ಮೇಲೆ ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೊಳ್ಬೇಕು. ಅದರ ರವೆ ಸ್ವಲ್ಪ ದಪ್ಪ ಇರುತ್ತೆ. ಬೇಯಿಸ್ಕೊಂಡು 90% ಬೆಂದಮೇಲೆ ಅದಕ್ಕೆ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ನೋಡಿ, ಈ ಥರ ಚೆನ್ನಾಗಿರುತ್ತೆ ಉಪ್ಪಿಟ್ಟು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತಿಂಡಿ ರೆಡಿ ಆಯಿತು. ನಾನು ರಾಘು ಇಬ್ಬರು ತಿಂಡಿ ತಿನ್ಕೊಂಡ್ವಿ. ರಾಘು ಶಾಪಿಗೆ ಹೊರಟ, ಮೊನ್ನೆ ಟ್ರಿಪ್ ಹೋಗಿದ್ರು ರಾಘು ಅವರು. ನೋಡಿ ಬಟ್ಟೆ ತುಂಬ ತಗೊಂಡೋಗಿದ್ದ, ಅದಕ್ಕೆ ನಾನು ವಾಶ್ ಮಾಡೋಣ ಅಂತ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಯೂಸ್ ಮಾಡಿರೋದು ಯೂಸ್ ಮಾಡಿಲ್ಲದೆ ಇರೋದು ಎಲ್ಲ ವಾಶ್ ಮಾಡಿದ್ರೆ ನಂಗೊಂಥರ ಸಮಾಧಾನ. ಈ ಕಡೆ ಎಲ್ಲ ಬಟ್ಟೆ ವಾಶ್ ಮಾಡಿ ಆಯಿತು. ಅದಕ್ಕೆ ಮಧ್ಯಾಹ್ನ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಒಂದ್ಸಲಿ ಮೈಸೂರು ಪಾಕ್ ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ನಾನೇ ಒಂದು ರೆಸಿಪಿ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ
ಕಡೆ ನಾನು ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು 100 ಗ್ರಾಮಷ್ಟು ಸಕ್ಕರೆ ತಗೊತಾ ಇದ್ದೀನಿ. ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗಬೇಕು. ಈ ಥರ ಚೆನ್ನಾಗಿ ಕರಗಿ ಅದು ಪಾಕು ಥರ ಬರಬೇಕು. ಅದಾದಮೇಲೆ ನಾನು ಈ ಕಡೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟನ್ನ ನೋಡಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಇಲ್ಲಾಂದರೆ ಒಂಥರ ಹಸಿ ಹಸಿ ಅನಿಸುತ್ತೆ ಮೈಸೂರು ಪಾಕು, ಆ ಟೇಸ್ಟ್ ಇರಲ್ಲ. ಕೆಲವೊಬ್ರು ಅದೇ ಹಂಗೆ ಮಾಡ್ಕೊತಾರೆ, ಉರಿದಿಲ್ಲದೆ ಇರೋ ಥರ ಕಡಲೆ ಹಿಟ್ಟು. ನೀವು ಬೇಕಿದ್ದರೆ ಹಂಗೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಅದು ರೋಸ್ಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಕಡೆ ಪಾಕಕ್ಕೆ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಪಾಕ ಬಂದಿದೆ, ತುಂಬಾ ಬರಬಾರ್ದು ಪಾಕ, ಅದು ಗಟ್ಟಿಯಾಗಿಬಿಡುತ್ತೆ ಮೈಸೂರು ಪಾಕು, ಚೆನ್ನಾಗಿ ಬರೋದಿಲ್ಲ. ಒಂದು ಸ್ವಲ್ಪ ಒಂದು 60 to 70% ಪಾಕ ಬಂದಮೇಲೆ ನಾನು ಇಲ್ಲಿ ಸ್ವಲ್ಪನೇ ಕಡಲೆ ಹಿಟ್ಟು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಸೇರಿಸ್ಕೊಳೋದಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡೋದಕ್ಕಾಗಲ್ಲ, ಗಂಟಾಗುತ್ತೆ. ನೋಡಿ ನಾನು ಇಲ್ಲಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಗಂಟಿರೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಗಂಟಿರೋದಿಲ್ಲ, ಚೆನ್ನಾಗಿ ಬರುತ್ತೆ. ಆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಕಡೆ ಎಣ್ಣೆನೂ ಮತ್ತು ತುಪ್ಪ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಬಿಸಿನೇ ಇರಬೇಕು. ಅದಕ್ಕೆ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಣ್ಣೆ ಮತ್ತು ತುಪ್ಪ ಕಡಲೆ ಹಿಟ್ಟಿನ ಪಾಕ ಏನಿತ್ತು ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ತಾ ಅದು ಸೈಡಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ. ತಳ ಹಿಡಿಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಆದಷ್ಟು ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಬಿಟ್ರೆ ತಳ ಎಲ್ಲ ಸೀದ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಡ್ರೈ ಅನ್ನಿಸ್ತು ಸ್ವಲ್ಪ, ಅದಕ್ಕೆ ಮತ್ತೆ ತುಪ್ಪನೂ ಮತ್ತು ಎಣ್ಣೆ ಬಿಸಿ ಮಾಡಿರೋದಿತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಒಂದು 5 ನಿಮಿಷ ಇದೇ ಥರ ಪ್ರೋಸೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಕಡೆ ಫೈನಲಾಗಿ ಈ ಥರ ರೆಡಿ ಆಯಿತು. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೊಂದು ನಿಮಿಷ ಈ ಕಡೆ ತಿರುಗಿಕೊಂಡು ನಾನಿಲ್ಲಿ ತುಪ್ಪ ಸವರಿ ಇಟ್ಕೊಂಡಿರೋಂಥ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 1 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಳ್ಬೋದು. ತುಂಬ ಹೊತ್ತು ಬಿಡಬೇಡಿ, ಗಟ್ಟಿಯಾಗುತ್ತೆ ಮತ್ತು ಕಟ್ ಮಾಡೋದಕ್ಕೆ ಬರಲ್ಲ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಇದಕ್ಕೆ ಮೇಲೆ ಏಲಕ್ಕಿ ಪುಡಿ ಎಲ್ಲ ಬೇಕು ಅಂದರೆ ಸೇರಿಸ್ಕೊಳ್ಬೋದು. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಪರವಾಗಿಲ್ಲ, ಅವತ್ತು ಟ್ರೈ ಮಾಡಿರೋದಕ್ಕಿಂತ ಇವತ್ತು ಚೆನ್ನಾಗಿತ್ತು, ಸೇಮ್ ಟೇಸ್ಟ್ ಇತ್ತು. ಆದರೆ ಒಂದು ಸ್ವಲ್ಪ ಇದು ನೋಡೋದಕ್ಕೆ ಬೇರೆ ಥರ ಸ್ವೀಟ್ ಥರ ಕಾಣಿಸ್ತಾ ಇತ್ತು ಅಷ್ಟೇ. ಅದಾದಮೇಲೆ ನಾನು ಮಧ್ಯಾಹ್ನ ಆಗಿತ್ತು, ನಾನು ಸರಿ ಶಾಪ್ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನನೇ ಆಲ್ಮೋಸ್ಟ್ ನಾನು ಮುದ್ದೆ ಮಾಡೋದು. ಬೆಳಿಗ್ಗೆ ಟೈಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನ ಮಾಡ್ಕೊಳ್ತೀನಿ, ಇಲ್ಲ ಸಂಜೆ ಟೈಮು ರೇರು ಸಂಜೆ ಟೈಮ್ ಮುದ್ದೆ ಮಾಡ್ಕೊಳ್ಳೋದು. ಒಂದು ದಿನದಲ್ಲಿ 1 ಟೈಮ್ ಆದರೂ ನಾನು ಮುದ್ದೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನಮಗೆ ಊಟ ಮಾಡಿದ್ರೂ ಸಮಾಧಾನ ಅನಿಸೋದಿಲ್ಲ. ರಾಗು ಬರ್ತಿದ್ದೀನಿ ಅಂತ ಹೇಳ್ದೆ, ಅದಕ್ಕೆ ನಾನು ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಕೊಂಡೆ. ಅದಾದಮೇಲೆ ಊಟ ಮಾಡಿಕೊಂಡು ಇಬ್ಬರು ಶಾಪಿಗೆ ಬಂದ್ವಿ. ನಾನು ಬುಕ್ಕು ತಗೊಂಡಿದ್ನಲ್ಲ ಹೇಳಿ ಹೋಗೋ ಕಾರಣ, ಅದು ಓದಿದ್ದೆ 2 ದಿನ ಆಗಿತ್ತು, ಅದಕ್ಕೆ ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ತುಂಬ ಚೆನ್ನಾಗಿತ್ತು ಬುಕ್. ಹಿಮವಂತನ ಪಾತ್ರ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗೋವಂಥದ್ದು. ಆ ಥರ ಪ್ರೀತಿಸೋ ಹಿಮವಂತನಿಗೆ ಪ್ರಾರ್ಥನಾ ಯಾಕೆ ಮೋಸ ಮಾಡಿಬಿಟ್ಟು ಹೋದ್ಲು ಅಂತ ನಿಜವಾಗ್ಲೂ ಎಲ್ರೂ ಕಾಡುತ್ತೆ. ಹಿಮವಂತನ ಹಿಂದೆ ಬಂದ ಪ್ರಾರ್ಥನಾ ಹಿಮವಂತನ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ, ನಿಜಕ್ಕೂ ನನಗೊಂದು ಬದುಕು ಕೊಡುತ್ತೀಯೇ ಹಿಮವಂತಂತ. ಅದಕ್ಕೆ ಹಿಮವಂತ ಹೇಳ್ತಾನೆ, ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅಂತ. ಈ ಥರ ಹೇಳಿದ ವ್ಯಕ್ತಿ ಪ್ರೀತಿಸುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಪ್ರಾರ್ಥನೆಗೋಸ್ಕರ ಪ್ರಾರ್ಥನಾ ಹಾಸ್ಪಿಟಲು, ಪ್ರಾರ್ಥನಾ ಲೇಔಟು ಇಷ್ಟೆಲ್ಲ ಕನಸು ಕಾಣ್ತಾನೆ. ಆದರೂ ಪ್ರಾರ್ಥನಾ ದೇವ್ನಷ್ಟು ಹಿಮವಂತನ ಪ್ರೀತಿಸ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ಹಿಮವಂತನಿಗಿಂತ ಜಾಸ್ತಿ ದೇವ್ನ ಪ್ರೀತಿ ಜಾಸ್ತಿ ಶ್ರೇಷ್ಠ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಆದರೆ ಲಾಸ್ಟಲ್ಲಿ ತನ್ನ ಎಲ್ಲ ಕಂಡಿದ್ದ ಕನಸನ್ನೆಲ್ಲ ಅರ್ಧಕ್ಕೆ ಬಿಡೋದು ಇಲ್ಲ, ಅದನ್ನೆಲ್ಲ ಲಾಸ್ಟಲ್ಲಿ ಪ್ರಾರ್ಥನನ ಕೈಗೆ ಒಪ್ಪಿಸ್ಬಿಟ್ಟು ಹಿಮವಂತ ನಿಜವಾಗ್ಲೂ ತುಂಬ ಗ್ರೇಟ್ ಅನ್ನಿಸ್ತಾನೆ.
ಸಾಧ್ಯ ಆದರೆ ನೀವು ಖಂಡಿತ ಇದನ್ನೊಂದ್ಸಲಿ ಬುಕ್ ತಗೊಂಡು ಓದಿ. ಎಲ್ರಿಗೂ ಒಂಥರ ಯಾಕೆ ಈ ಥರ ಹಿಮವಂತಂಗೆ ಪ್ರಾರ್ಥನಾ ಸಿಗಬೇಕು ಅಂತೇಳ್ಬಿಟ್ಟು ಲಾಸ್ಟ್ವರೆಗೂ ಅದೇ ಗುಂಗಲ್ಲಿ ಎಲ್ಲರೂ ಓದ್ತಾರೆ. ಯಾವುದೋ ಪಾತ್ರದಲ್ಲಿ ಈ ಥರ ಪಾತ್ರ ನಾವು ಯಾರ್ದೋ ಇದ್ರಲ್ಲಿ ನೋಡಿದ್ವಲ್ಲ, ಯಾರ್ದೋ ಸ್ಟೋರಿ ಕೇಳಿದ್ವಲ್ಲ, ಕೆಲವೊಂದು ಪಾತ್ರಗಳಲ್ಲಿ ಓದ್ತಿರೋರು ಎಷ್ಟೋ ಜನ ಯಾವುದ್ಯಾವುದೋ ಪಾತ್ರ ನಿಭಾಯಿಸ್ತಾರೆ ಅಂತ ಅನಿಸುತ್ತೆ. ನಾನು ಎಲ್ಲರೂ ತಗೊಂಡು ಓದಿ ತುಂಬ ಚೆನ್ನಾಗಿದೆ ರಿವ್ಯೂ ಕೊಡ್ತಿದ್ರು ಅಂತೇಳ್ಬಿಟ್ಟು ನಾನು ತಗೊಂಡೋದೆ. ಆದರೆ ತಗೊಂಡು ಓದೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿತ್ತು. ಈ ಬುಕ್ಕು ಓದೋದಕ್ಕೆ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಎತ್ತಿಡೋದಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಂತ ಹಿಮವಂತ ಅಂತ ವ್ಯಕ್ತಿಗೆ ಆ ಥರ ಇದ್ದ ಊರ್ಮಿಳಾ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ನಿಜಕ್ಕೂ ಒಬ್ಬ ವ್ಯಕ್ತಿಗೆ ಅಷ್ಟೊಂದೆಲ್ಲ ವ್ಯಕ್ತಿತ್ವ ಈ ಥರ ಇರೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ.